ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಾರಣಾಸಿ ಕ್ಷೇತ್ರದಿಂದ ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಐತಿಹಾಸಿಕ ಬೃಹತ್ ರೋಡ್ ಶೋ ಅನ್ನು ಕೂಡ ನಡೆಸಿದ್ರು. 6 ಕಿಲೋಮೀಟರ್ನವರೆಗೆ ರೋಡ್ ಶೋ ನಡೆಸಲಾಯಿತು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ವಾರಣಾಸಿಯಲ್ಲಿ. ಮೂರನೇ ಬಾರಿಗೆ ವಾರಣಾಸಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 11:40ಕ್ಕೆ ಮೋದಿ ನಾಮಪತ್ರ ಸಲ್ಲಿಸ್ತಾರೆ. ಇಲ್ಲೂ ಕೂಡ ಮುಹೂರ್ತ ಇದೆ. ಆನಂದ ಯೋಗ ಕಾಲದಲ್ಲಿ ಮೋದಿ ನಾಮಿನೇಷನ್ ಮಾಡ್ತಾರಂತೆ. ಆನಂದ ಯೋಗ ಕಾಲಭೈರವನ ದರ್ಶನವನ್ನು ಪಡೆದು ಪ್ರಧಾನಿ ನರೇಂದ್ರ ಮೋದಿ ಉಮೇದುವಾರಿಕೆ ಸಲ್ಲಿಕೆ ಮಾಡ್ತಾರೆ. ಹ್ಯಾಟ್ರಿಕ್ ಗೆಲುವಿನ ಹುಮ್ಮಸ್ಸಿನಲ್ಲಿ ಪ್ರಧಾನಿಗಳಿದ್ದಾರೆ. ಗಂಗಾ ನದಿಯ ದಶಾಶ್ವಮೇಧ ಘಾಟ್ನಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾರೆ ಗಂಗಾ ನದಿಯ ತಟಕ್ಕೆ. ಮೂರನೇ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ವಾರಣಾಸಿಯಿಂದ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಎಲ್ಲ ಸಿದ್ಧತೆಗಳಾಗಿದ್ದಾವೆ. ಗಂಗಾ ತಟದಲ್ಲಿ ಸ್ನಾನವನ್ನು ಮಾಡಿ ಕಾಲಭೈರವನಿಗೆ ನಮಸ್ಕರಿಸಿ ಪೂಜೆಯನ್ನು ಮಾಡಿ ತದನಂತರ 11:40ಕ್ಕೆ ನಾಮಿನೇಷನ್ ಸಲ್ಲಿಕೆ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. 2014, 2019 ಚುನಾವಣೆಯಲ್ಲೂ ಕೂಡ ವಾರಣಾಸಿಯಿಂದ ಸ್ಪರ್ಧೆ ಮಾಡಿದರು. ಲೋಕಸಭೆಯ ಸದಸ್ಯರಾಗಿದ್ದಾರೆ. ಅದೇ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ. ವಿಕ್ರಮ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಟ್ಟು ಹೋಗ್ತಾರೆ. ವಿಕ್ರಮ್, ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ವಾರಣಾಸಿಯಿಂದ. ಜೊತೆಗೆ ಇವತ್ತು ನಾಮಿನೇಷನ್ ಸಲ್ಲಿಕೆಯ ಕಾರ್ಯವೂ ಕೂಡ ಇದೆ. ಏನೆಲ್ಲ ಇರುತ್ತೆ ಅಂತ ಪ್ರೋಗ್ರಾಮ್? ಎಸ್ ಬಾಸು, 2014 ಮತ್ತೆ 2019 2 ಬಾರಿ ವಾರಣಾಸಿಯಿಂದ ಜಯಗಳಿಸಿದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಹ್ಯಾಟ್ರಿಕ್ ಗೆಲುವಿನತ್ತ ಈ ಬಾರಿ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು. ಮತ್ತೆ ಅದಕ್ಕಿಂತ ಪ್ರಾಮುಖ್ಯವಾಗಿ ಸುಮಾರು 2014ರಲ್ಲಿ 3.7 ಲಕ್ಷದಿಂದ ಗೆದ್ರೆ 2019ರಲ್ಲಿ 4.8 ಲಕ್ಷ ಅಂತರದಿಂದ ಗೆದ್ದಿದ್ರು. ಈ ಬಾರಿ ಆ ಅಂತರವನ್ನ 7 ಲಕ್ಷವನ್ನ ತಲುಪಬೇಕು ಅಂತ ಹೇಳಿ ಬಿಜೆಪಿ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು. ಸೊ ಇವತ್ತು ಬೆಳಿಗ್ಗೆ 11:40ಕ್ಕೆ ಒಂದು ಮುಹೂರ್ತ ಫಿಕ್ಸ್ ಆಗಿರ್ತಕ್ಕಂಥದ್ದು ಅವರ ನಾಮಿನೇಷನ್ ಫೈಲ್ಗೆ. ಅದಕ್ಕಿಂತ ಮುಂಚಿತವಾಗಿ ಅಂದ್ರೆ ಈ ಮುಂಚೆ ನಿಗದಿತ ಸಮಯಕ್ಕೆ 9 ಗಂಟೆ ಅಷ್ಟೊತ್ತಿಗೆ ದಶಾಶ್ವಮೇಧ ಘಾಟ್ನಲ್ಲಿ ಬಂದು ಸ್ನಾನವನ್ನ ಪೂರೈಸಿ ಗಂಗಾ ನದಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿ ಅದಾದ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಬಳಿಕ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ ಉಳಿದಂತೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಆಗಿತ್ತು. ಆದ್ರೆ ಇನ್ನೇನು ಕೆಲವೇ ಹೊತ್ತಲ್ಲಿ ದಶಾಶ್ವಮೇಧ ಘಾಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರಲಿದ್ದಾರೆ. ಅದಾದ ಬಳಿಕ ಸ್ನಾನ ಮಾಡಿ ಅಲ್ಲಿನ ಪೂಜೆ ಸಲ್ಲಿಸಿ ಗಂಗೆ ಕಾಲಭೈರವೇಶ್ವರ ದರ್ಶನ ಪಡೆದು, ಯಾಕಂದ್ರೆ ಇದು ಒಂದು ರೀತಿಯಲ್ಲಿ 2014 ಮತ್ತೆ 2019ರಿಂದಲೂ ಕೂಡ ಇದೇ ರೀತಿಯಂತ ಪ್ರೋಸೆಸ್ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ರೋಡ್ ಶೋ ಆಗಿರ್ಬೋದು ಅಥವಾ ಈ ರೀತಿಯಂತ ಪೂಜೆಗಳಾಗಿರ್ಬೋದು. ಅದೇ ರೀತಿಯಲ್ಲಿ ನಿನ್ನೆ ರೋಡ್ ಶೋ ಆಗಿರ್ತಕ್ಕಂಥದ್ದು ಕಾಶಿ ವಿಶ್ವನಾಥನ ದರ್ಶನವನ್ನು ಕೂಡ ಮೋದಿ ಪಡ್ಕೊಂಡಿದ್ದಾರೆ. ಸೊ ಇವತ್ತು ಈ ಕಾಲಭೈರವೇಶ್ವರನ ಪೂಜೆಯನ್ನ ಸಲ್ಲಿಸಿ 11:40ಕ್ಕೆ ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಅವರು. ವಾಸು, ಓಕೆ, ಥ್ಯಾಂಕ್ ಯು ವಿಕ್ರಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.